Warum? Weil er eine starke ಈಗ ಏನು ಕೇಳಿಸ್ಕೊಂಡ್ರದು ಯಾವುದೋ ಮೂವಿ ಅಥವಾ ವೆಬ್ ಸೀರೀಸ್ ಅಲ್ಲ, ಇದೊಂದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಾರ್ನಿಂಗ್ ಕೊಡ್ತೀನಿ. ನೀವು ಯಾರಾದರೂ ಭಯ ಪಡೋರಂಥರಾಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ. ಈ ಸ್ಟೋರಿ ಬಂದು ಅನಾಲಿಸ್ ಮಿಚೆಲ್ ಅನ್ನೋದು. ಅನಾಲಿಸ್ ಮಿಚೆಲ್ ದೇಹದಲ್ಲಿ 6 ಆತ್ಮಗಳು ಸೇರ್ಕೊಂಡಿರ್ತಾರೆ. ಮತ್ತು ಆ 6 ಆತ್ಮಗಳ ಹೆಸರು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರ. ಅನಾಲಿಸ್ ಅವ್ರ ಮೇಲೆ 10 ತಿಂಗಳೊಳಗಡೆ 67 ಬಾರಿ ದೆವ್ವ ಬಿಡಿಸೋ ಪ್ರಯತ್ನ ಮಾಡ್ತಾರೆ. ಯಾವಾಗ ಚರ್ಚ್ ಫಾದರ್ ಅನಾಲಿಸ್ ಮುಂದೆ ಬೈಬಲ್ ಮತ್ತು ಮಂತ್ರಗಳನ್ನ ಹೇಳಿ ಹೋಗ್ತಾರೋ ಆವಾಗ ಅನಾಲಿಸ್ನ ಬಿಹೇವಿಯರ್ ಆಗಿರುತ್ತೆ. ಈಗ ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ. ಅನಾಲಿಸ್ ಮಿಚೆಲ್ ಅವರು 21 ಸೆಪ್ಟೆಂಬರ್ 1952ರಲ್ಲಿ ಬೆವೇರಿಯಾ, ವೆಸ್ಟ್ ಜರ್ಮನಿಯ ರೋಮನ್ ಕ್ಯಾಥೋಲಿಕ್ನಲ್ಲಿ ಜನಿಸ್ತಾರೆ. ಅನಾಲಿಸ್ ಅವರು ತುಂಬ ರಿಲಿಜಿಯಸ್ನ ಫಾಲೋ ಮಾಡ್ತಿರ್ತಾರೆ. ಅವ್ರಿಗೆ ಯಾವಾಗ 16 ವರ್ಷ ಆಗುತ್ತೋ ಆಗ ಟೆಂಪಲ್ ಆಫ್ ಅಪಲೆಟಿಸ್ ಬ್ರೈನ್ ಡಿಸಾರ್ಡರ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಕನೆಕ್ಷನ್ ಅನ್ನೋ ಇನ್ನೊಂದು ಕಾಯಿಲೆ ಶುರುವಾಗುತ್ತೆ. ಈ ಕಾಯಿಲೆಯಲ್ಲಿ ಮನುಷ್ಯನ ಮಾಂಸನೇ ಕರಗ್ತಾ ಬರುತ್ತೆ. ಇದಾದಮೇಲೆ ಅನಾಲಿಸ್ ಮಿಚೆಲ್ ಅವರು ತುಂಬ ಮೆಡಿಕಲ್ ಪ್ರೊಸೀಜರ್ನ ಮುಗಿಸ್ಕೊಂಡು ಬರ್ತಾರೆ. ಆದರೆ 7 ವರ್ಷ ಮೆಡಿಕೇಶನ್ ತೊಗೊಂಡ್ರು ಅವ್ರ ಬಾಡಿಲಿ ಏನು ಇಂಪ್ರೂವ್ಮೆಂಟ್ ಆಗಿರಲ್ಲ. ಮತ್ತು ಅವ್ರ ಬಾಡಿ ಕಂಡೀಷನ್ ದಿನೇ ದಿನೇ ಇನ್ನೂ ವೀಕ್ ಆಗ್ತಾ ಬರ್ತಾ ಇತ್ತು. ಅನಾಲಿಸ್ ಅವ್ರು ಹೇಳ್ತಾಯಿದ್ರು ಅವ್ರ ಅಕ್ಕಪಕ್ಕ ಡಿಮನ್ಸ್ಗಳು ಅಥವಾ ಆತ್ಮಗಳು ಓಡಾಡ್ತಾ ಇರೋದು ಕಾಣಿಸ್ತಾ ಇದ್ದಾವೆ ಅಂತ. ಇದೆಲ್ಲ ಆದಮೇಲೆ 1973ರಲ್ಲಿ ಅನಾಲಿಸ್ ಮಿಚೆಲ್ ಅವ್ರಿಗೆ ಡಿಪ್ರೆಷನ್ ಆ್ಯಂಡ್ ಹೆಲುಸಿನೇಷನ್ ಶುರುವಾಗುತ್ತೆ. ಅಲ್ಲಿ ಅವ್ರಿಗೆ ಬೇರೆ ಬೇರೆ ಥರದ ವಾಯ್ಸ್ ಕೂಡ ಕೇಳಿ ಬರೋದು ಸ್ಟಾರ್ಟ್ ಆಗುತ್ತೆ. ಆ ವಾಯ್ಸ್ ಹೇಳುತ್ತೆ, ನೀನು ನರಕದಲ್ಲಿ ತುಂಬ ಹಿಂಸೆ ಪಡ್ತೀಯ ಅಂತ. ಅನಾಲಿಸ್ ಮಿಚೆಲ್ ಅವರು ಮೊದಲೇ ರಿಲಿಜಿಯಸ್ನ ಫಾಲೋ ಮಾಡೋದ್ರಿಂದ ಅವ್ರ ಒಳಗಡೆ ಇರೋ ಆತ್ಮಗಳು ರಿಲಿಜಿಯಸ್ಸಿಂದ ದೂರ ಇರಲಿ ಅಂತ ಈ ಥರ ಮಾಡ್ತಿದ್ರು. ಕೊನೆಗೆ ಅನಾಲಿಸ್ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಅವ್ರ ಮಗಳ ದೇಹದಲ್ಲಿ ಕಾಯಿಲೆ ಇಲ್ಲ, ಅವ್ರ ಮಗಳ ದೇಹದಲ್ಲಿ ಆತ್ಮಗಳು ಸೇರ್ಕೊಂಡಿದ್ದಾವೆ ಅಂತ. ಇದರಿಂದ ಅವರು ಆತ್ಮನ ಬಿಡಿಸೋಕ್ಕೆ ಚರ್ಚ್ ಫಾದರ್ ಹತ್ರ ಹೋಗಿ ಕೇಳ್ತಾರೆ. ಆದರೆ ಫಾದರ್ ಇದಕ್ಕೆ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಮೆಡಿಕೇಷನ್ನ ಇನ್ನೂ ಕಂಟಿನ್ಯೂ ಮಾಡಿ ಅಂತ. ಯಾಕಂದರೆ ಅನಾಲಿಸ್ಗೆ ಆತ್ಮ ಹಿಡ್ದಿದೆ ಅಂತ ಯಾವುದೇ ಥರದ ಪ್ರೂಫ್ ಕೂಡ ಇರಲ್ಲ. ಆದರೆ ದಿನಗಳ ಕಳಿತ ಅನಾಲಿಸ್ ಅವರ ಬಾಡಿ ಕಂಡೀಷನ್ ನೋಡಿ ಆ ಚರ್ಚ್ನ ಫಾದರೇ ಕೊನೆಗೆ ಪರ್ಮಿಷನ್ ಕೊಡ್ತಾರೆ. ಆದರೆ ಮೊದಲನೇ ಸಲ ಆತ್ಮನ ಬಿಡ್ಸೋಕೆ ಹೋದಾಗ ಅನಾಲಿಸ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾಳೆ. ಅನಾಲಿಸ್ ಟಾಯ್ಲೆಟ್ ಮಾಡಿ ಅದನ್ನ ಕುಡಿಯೋದಕ್ಕೆ ಶುರು ಮಾಡ್ತಾಳೆ. ಮತ್ತು ಅಕ್ಕಪಕ್ಕದಲ್ಲಿರೋ ಹುಳ ಅಪ್ಟೆನ ಹಿಡಿದು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ 2ನೇ ಬಾರಿ ಗೊತ್ತಾಗುತ್ತೆ ಅನಾಲಿಸ್ನ ದೇಹದಲ್ಲಿರೋದು 1 ಅಲ್ಲ 2 ಅಲ್ಲ, ಪೂರ್ತಿಯಾಗಿ 6 ಆತ್ಮಗಳು ಅಂತ. ಮತ್ತು ಆ ಆತ್ಮಗಳ ಹೆಸರು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರ. ಆ ನೇಮ್ಸ್ ಬಂದು ಕೈನ್, ಅಬ್ರಾಹ್ಮಿಕ್ ರಿಲಿಜಿಯನ್ನ ಆ್ಯಡಮ್ ಅಂಡ್ ಈವ್ನ ಮೊದಲನೇ ಮಗ ಅಂತ ಹೇಳಿದಾಗ. ನೀರೋ, ಇವನು ರೋಮನ್ ಎಂಪೈರ್ನ 54 AD ಇಂದ 68 AD ತನಕ ರೂಲ್ ಮಾಡಿರ್ತಾನೆ. ಫ್ಲಾಶಸ್ ಮ್ಯಾನ್, ಜೂಡಸ್ ಸ್ಕೇಡಿಯಸ್, ಜೀಸಸ್ನ 12 ಅತಿ ಹತ್ತಿರದ ಅನುಯಾಯಿಗಳಲ್ಲಿ ಇವನು ಒಬ್ಬನಾಗಿ ಆಯ್ಕೆ ಆಗಿರ್ತಾನೆ. ಹಿಟ್ಲರ್, ಇವನು ಜರ್ಮನ್ನ ಡಿಕ್ಟೇಟರ್ ಆಗಿದ್ದ. ಲುಸಿಫರ್, ಇವನ್ನ ಕ್ರಿಶ್ಚಿಯಾನಿಟಿಯಲ್ಲಿ ಡೆವಿಲ್ ಅಂತ ಕೂಡ ಕರೀತಾರೆ. ಯಾವಾಗ ಅನಾಲಿಸ್ ಮೇಲೆ ಆತ್ಮಗಳನ್ನ ಬಿಡಿಸೋ ಹೋಗ್ತಿದ್ರೋ ಆಗ ಚರ್ಚ್ ಫಾದರ್ ಆ ಆಡಿಯೋನ ರೆಕಾರ್ಡ್ ಮಾಡ್ಕೋತಾ ಇದ್ರು. ಆ ಕ್ಲಿಪ್ಸ್ನ ಇವಾಗ ನೀವು ಕೇಳಿಸ್ಕೊಳಕ್ಕೆ ಹೋಗ್ತಿದ್ದೀರಾ. Das tut mir leid, das ist so leicht zu haben. Wenn es dann wirklich schlimm wird, da will man überhaupt nicht mehr, da will mein Kind schlafen. Ja, warum? Weil er eine starke Auftrag von dir doch. Noch mehr. Was bist du dazu? Ich hab verstanden, dass ich in dem Wald ein bin. Ich trag dir jemand Namen noch so lang dieses Leben wird. So blöde Wein. Aber es geht kein Glück. Nee! In alle Ewigkeit! Wer ich, der Judas und der Nero, der Kain und der Hitler, Festgänger und Hallo.
ಯಾವಾಗ ಮೊದಲನೇ ಸರಿ ಆತ್ಮ ಬಿಡಿಸೋ ಪ್ರಯತ್ನ ಮಾಡ್ತಾರೆ ಆಗ್ಲಿಂದ ಅನಲ್ಸ್ನ ಪೇರೆಂಟ್ಸು ಮೆಡಿಕೇಶನ್ ಕೊಡೋದನ್ನ ಮತ್ತು ಹಾಸ್ಪಿಟಲ್ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಪ್ರತಿ ವಾರ 1-2 ಸತಿ ಆತ್ಮ ಬಿಡಿಸೋ ಪ್ರಯತ್ನ ನಡೀತಿರುತ್ತೆ. ಅವ್ನು ಬಿಡಿಸೋಕೆ 4 ಗಂಟೆಗಳ ಮೇಲೆ ಪ್ರಯತ್ನ ಮಾಡಿರ್ತಾರೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಮೇಲೆ ಒಂದ್ಸಲ ಆತ್ಮ ಬಿಡಿಸಿದ್ರೆ ಅವ್ನು ಎಷ್ಟವರೆಗೆ ಹೋಗ್ತಾನೆ ಅಂದರೆ ಅಂಥದ್ರಲ್ಲಿ ಪೂರ್ತಿ 67 ಬಾರಿ ಅನಲಿಸ್ ಮಿಚೆಲ್ ಹೇಗೆ ಹಿಂಸೆನ ಸಹಿಸ್ಕೊಂಡಿದ್ರು ಅಂತ ನೀವು ಯೋಚನೆ ಮಾಡಿ. ಜುಲೈ 1973 67ನೇ ಬಾರಿ ಕೊನೆಯದಾಗಿ ಆತ್ಮ ಬಿಡಿಸಾದ್ಮೇಲೆ ಅನಲಿಸ್ ಮಿಚೆಲ್ ಡೆತ್ ಆಗುತ್ತೆ. ಅನಲಿಸ್ ಮಿಚೆಲ್ ಅವರ ಡೆತ್ ಆದಮೇಲೆ ಕೆಲವೊಂದು ವಿಷಯಗಳು ಆಚೆ ಬರ್ತವೆ. ಅನಲಿಸ್ ಮಿಚೆಲ್ ಅವ್ರಿಗೆ ಯಾವ ಥರದ ಆತ್ಮಗಳು ಹಿಡ್ದಿರಲಿಲ್ಲ. ಅವ್ರು ಡೆತ್ ಆಗಿದ್ದು ಮಲ್ನ್ಯೂಟ್ರಿಷನ್ ಡಿಹೈಡ್ರೇಷನ್ನಿಂದ. ಯಾಕಂದರೆ ಅವರ ಮೇಲಿರೋ ಆತ್ಮೆಗಳನ್ನ ಬಿಡ್ಸೋಕೆ ಹೋದಾಗ ಇವ್ರ ವೆಯ್ಟ್ ಬಂದು ಕೊನೆಯದಾಗಿ 30 kg ಆಗಿರುತ್ತೆ. ಆ್ಯಂಡ್ ಇವರ ಮೂಳೆಗಳಲ್ಲಿ ತುಂಬಾ ಕ್ರ್ಯಾಕ್ಗಳು ಬಂದಿರುತ್ತೆ. ಈ ವಿಷಯ ಜನಗಳಿಗೆ ಗೊತ್ತಾದ ಮೇಲೆ ಜನಗಳು 2 ಪಾರ್ಟಾಗಿ ಡಿವೈಡ್ ಆಗ್ತಾರೆ. ಒಬ್ಬರು ಹೇಳ್ತಾರೆ ಅನಲಿಸ್ ಮಿಚೆಲ್ ಮೇಲೆ ಆತ್ಮ ಇತ್ತು ಅಂತ, ಇನ್ನು ಕೆಲವರು ಹೇಳ್ತಾರೆ ಅನಲಿಸ್ ಮಿಚೆಲ್ಗೆ ಮೆಡಿಕೇಶನ್ ಕೊಡಿಸ್ಬೇಕಿತ್ತು ಅಂತ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.